ಕೃಷಿ ಪತ್ತಿನ ಸಹಕಾರ ಸಂಘದ ಈ ಒಂದು ರಿನಿವೇಷನ್ ಕಟ್ಟಡದ ಒಂದು ನವೀಕೃತ ರಿನಿವೇಷನ್ ಕಟ್ಟಡದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೃಷ್ಣಮೂರ್ತಿಯವರೇ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ BRDCC ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರೇ, ಸೂಪರ್ವೈಸರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರುಗಳೇ ಮತ್ತು ಎಲ್ಲರಿಗೂ ಒಂದು ಕಡೆಯಿಂದ ಹೆಸರು ಹೇಳಿದ್ದಾರೆ. ನಾನು ಎಲ್ಲರ ಹೆಸರು ಹೇಳೋಕ್ಕೆ ಹೋಗಲ್ಲ. ಎಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳೇ, ಮಾಜಿ ನಿರ್ದೇಶಕರುಗಳೇ ಮತ್ತು ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳೇ, ನಿರ್ದೇಶಕರುಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರೇ, ಬಂಧುಗಳೇ, ಮನುಷ್ಯ ಹುಟ್ಟುತ್ತಾನೆ, ಮನೆಗೆ ಒಂದು ದಿವಸ ಹೋಗ್ತಾನೆ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯವಾದಂಥ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶಗಳು ಹೇರಳವಾಗಿವೆ. ಇವತ್ತು ಏನು ಘನ ಸರ್ಕಾರದವರಿಂದ ವ್ಯವಸಾಯ ಸೇವಾ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಈ ಸಹಕಾರ ಸಂಘಗಳಲ್ಲಿ ಇವತ್ತು ನೀವು ಹಂಗೆ ನೋಡ್ಬೋದು. ನೀವು ಈ ಯಾವುದೋ ಈ ಸೈಟ್ಗಳು ಮಾಡಿರ್ತಾರೆ, ಆ ಸೈಟ್ಗಳಲ್ಲಿ ಸಂಘಗಳಿರ್ತವೆ ಮತ್ತು ಬೆಂಗಳೂರುಗಳಲ್ಲಿ ಸಂಘಗಳಿರ್ತದೆ ಮತ್ತು ಸರ್ಕಾರಿ ನೌಕರ ಸಂಘಗಳಿರ್ತವೆ. ಆ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಒಂದು ಸಹಕಾರ ಮನೋಭಾವದಿಂದ ಅವರ ಒಂದು ಸಂಸ್ಥೆಯ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಒಂದು ವ್ಯವಸ್ಥೆನೇ ಆ ಸಹಕಾರ ಸಂಘ ಅಂತಕ್ಕಂಥದ್ದು. ಆ ಸಹಕಾರ ಸಂಘದ ಮುಖಾಂತರ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸುಮಾರು ವರ್ಷಗಳಿಂದ ಈಗ ಬಡ್ಡಿ ರಹಿತವಾದಂಥ ಸಾಲವನ್ನು ಸುಮಾರು 5-7 ಕೋಟಿ ರೂಪಾಯಿ ಹತ್ರ ಒಂದು ವಾರ್ಷಿಕವಾಗಿ ಈ ಸಾಲ ಅಂದರೆ ಬಡ್ಡಿ ಇರ್ತಕ್ಕಂಥ ಸಾಲನ ಸರ್ಕಾರ ಇದ್ರ ಮುಖಾಂತರ ಕೊಡ್ತಾ ಇದೆ. ಅದನ್ನೆಲ್ಲ ತಾವೆಲ್ಲರೂ ಕೂಡ ಸದುಪಯೋಗಪಡಿಸ್ಕೋಬೇಕು ಮತ್ತು ವಾಪಸ್ ಕಟ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಬೇಕು. ಜೊತೆಗೆ ಈಗ ನಾನು ನಮ್ಮ ಈ ಸಂಘದ ಬಗ್ಗೆ, ಕಟ್ಟಡದ ಬಗ್ಗೆ ಒಂದು ವಿಷಯ ಹೇಳ್ತೀನಿ. ಹಿಂದೆ ನಬಾರ್ಡಿಂದ ಇಲ್ಲಿ ಒಂದು ಶೀಟ್ ಹಾಕಿರ್ತಕ್ಕಂಥ ಒಂದು ನಮ್ಮ ದಿವಂಗತ ನಾಗಪ್ಪನವರು ಕಟ್ಟಿಸಿದರು. ಅದು ಮಳೆ ಬಿದ್ದು ಸೋರಿ ಎಲ್ಲ ಒಂದು ಅವ್ಯವಸ್ಥೆ ಆಗರ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಈ ಮಟೇಲ್ ವೆಂಕಟೇಶ್ ಅವರನ್ನು ಈ ಸಂಘದ ಒಂದು ಅಧ್ಯಕ್ಷ ಮಾಡಿದ್ವಿ. ಆ ರೇವಣ್ಣವರು ಅಂತ ಇಲ್ಲಿ MD ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಈ ಸಂದರ್ಭದಲ್ಲಿ ಇದ್ದರು. ನಾನು ಅವ್ರಿಗೆ ಒತ್ತಡ ಮಾಡಿದೆ, ನೀವು ಇದನ್ನು ದಯವಿಟ್ಟು ಒಂದು ಕಟ್ಟಡ ಕಟ್ಟಬೇಕು ಅಂತ ಹೇಳಿದಾಗ, ಆ ಕಟ್ಟಡ ಕಟ್ಟೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಆ ದುಡ್ಡು ಬರಬೇಕು, ಈ ದುಡ್ಡು BDCC ಬ್ಯಾಂಕಿಂದ ಇನ್ನೂ ಬಡ್ಡಿ ದುಡ್ಡು ಬಂದಿಲ್ಲ, ಅದು ಇದು ಸಾಕಷ್ಟು ಈಗ ನಮಗೆ ಇದ್ದರೂ ಕೂಡ ನಾವು ಯಾವುದೇ ಒಂದು ಅಳಕದೆ ಪಳಕದೆ ನಮ್ಮ ವೆಂಕಟೇಶ್ ಅವರು ಆ ಒಂದು ಕಟ್ಟಡನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಒಂದು ಆಸ್ತಿಯಾಗಿ ಕಟ್ಟಡ ಉಳ್ಕೊಂಡೈತೆ. ಅದೇ ರೀತಿ ನಮ್ಮ ಕುಳ್ಳಪ್ಪನವರು ಅಧ್ಯಕ್ಷ ಆದಂಥ ಕಾಲದಲ್ಲಿ ಇಂಡ್ಲವಾಡಿನಲ್ಲಿ ಒಂದು ಶಾಖೆಯನ್ನು ತೆಗೆದಿದ್ದಾರೆ ಅವರು. ಅಲ್ಲಿ ಕೂಡ ಕಟ್ಟಡ ಸುಸಜ್ಜಿತವಾಗಿದೆ. ಈ ಒಂದು ವ್ಯವಸ್ಥೆಯಲ್ಲಿ ಈ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ. ಈಗ ಕೃಷ್ಣಮೂರ್ತಿ ಅವರು ಅಧ್ಯಕ್ಷ ಆದಮೇಲೆ ರಿನಿವೇಷನ್ ಮಾಡಿ ಅಧ್ಯಕ್ಷ ಚೇಂಬರು ಮತ್ತು ಮೀಟಿಂಗ್ ಹಾಲು ಎಲ್ಲ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಕಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇನ್ನೂ ಒಂದು ಕೂಡ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಇಂಡ್ಲವಾಡಿ ಪಂಚಾಯತಿ ಹೆಡ್ ಕ್ವಾರ್ಟ್ರು ಅಲ್ಲಿ ಒಂದು ಬ್ಯಾಂಕ್ ಇಲ್ಲ, ಬ್ಯಾಂಕಿಂಗ್ ಸೇವೆನೇ ಇಲ್ಲ ಅಲ್ಲಿ. ಈ ಬ್ರ್ಯಾಂಚ್ ಇಲ್ಲಿ ಇರಲಿ, ಅಲ್ಲೇ ಒಂದು ಬ್ರ್ಯಾಂಚನ್ನು ಮಾಡಿ ಅಲ್ಲೇ ಒಂದು ಡೈಲಿ ಇವಾಗ ನಮ್ಮದು ಹೌಸಿಂಗ್ ಬೋರ್ಡ್ಗೆ ಹೋಗಿದೆ ಒಂದು 2,000 ಎಕರೆ. ಎಲ್ಲರೂ ತಗೊಂಡೋಗಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಹಣ ಇಡ್ತಾರೆ. ಈಗ ಒಂದು ಒಡವೆ ಇಡಬೇಕು, ಸಾಲ ತಗೋಬೇಕು, ಅದು ಇದು ಮಾಡಬೇಕಾದಾಗ ಬೇರೆ ಬೇರೆ ಕಡೆ ಹೋಗ್ತಾರೆ. ನಮ್ಮ BDCC ಬ್ಯಾಂಕ್ನವರು ಸ್ವಲ್ಪ ನಮ್ಮ ವ್ಯವಸ್ಥಾಪಕರು ಸಹಕಾರ ಕೊಟ್ಟಿದೆ. ಆದರೆ ಅದನ್ನು ಒಂದು ಬ್ರಾಂಚ್ ಆಫೀಸ್ ಮಾಡಿ ಅಲ್ಲಿ ಒಂದು ಸುಸಜ್ಜಿತವಾದಂಥ ಇದೇ ರೀತಿ ಕಟ್ಟಡ ಇದೆ. ಇಲ್ಲ ಬಾಡಿಗೆ ಕಟ್ಟಡ ತಗೊಂಡ್ರು ಸರಿ, ಅಲ್ಲಿ ಒಂದು ಡೈಲಿ ಹಣ ಇಡ್ತಕ್ಕಂಥದ್ದು, ಡೆಪಾಸಿಟ್ಗಳು ಮಾಡ್ತಕ್ಕಂಥದ್ದು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇವಾಗ ಇಂಡ್ಲವಾಡಿನಲ್ಲಿ ನಡೀತಾ ಇದೆ. ಅದೆಲ್ಲ ಆಡಿದಾಗ ಸಹಕಾರ ಸಂಘ ನಿಜವಾಗ್ಲೂ ಕೂಡ ಇಂಪ್ರೂವ್ ಆಗ್ತದೆ. ನಾವು ಏನು ಸಾಧನೆ ಮಾಡ್ತೀವಿ ಅಂತಂದರೆ, ಏನಾದರೂ ಒಂದು ಮಾಡಬೇಕು. ಒಬ್ಬ ಮನುಷ್ಯ ಅಧಿಕಾರಕ್ಕೆ ಬಂದಾಗ ಒಂದು ಸಾಕ್ಷಿ ಗುಡ್ಡೆ ಬಿಡಬೇಕು ಅಂತಾರೆ. ಈ ನಮ್ಮ ದಿವಂಗತ ಕೆಂಗಲ್ ಹನುಮಂತ ಇರೋರನ್ನ ವಿಧಾನಸೌಧ ಕಟ್ಟಿದ್ರು ಅಂತ ಹೇಳ್ಕೊತೀವಿ. ಅದೇ ರೀತಿ ಸಹಕಾರ ಸಂಘದಲ್ಲಿ ನಡೆದಂಥ ದುರಂತರನ್ನೆಲ್ಲ ನೆನ್ಕೋತೀವಿ. ಅದೇ ರೀತಿ ಈ ಸಂಘ ಒಂದು ವ್ಯವಸ್ಥಾ ರೀತಿಯಲ್ಲಿ ನಡೆಯೋದಕ್ಕೆ ಇಂಡ್ಲವಾಡಿನಲ್ಲಿ ಒಂದು ಬ್ರಾಂಚ್ ಮಾಡಿ ಅದೇ ರೀತಿ ಒಂದು ಒಳ್ಳೆಯ ಹೆಸರು ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಲಹೆಯನ್ನು ಕೃಷ್ಣಮೂರ್ತಿ ಅವರು ಕೊಡ್ತಾ ಇದ್ದೀನಿ. ನಿಮ್ಮ ಕಾರ್ಯಕಾರಿ ಮಂಡಳಿಯವರು ಏನಿದ್ದೀರಾ, ನೀವು ಸಹಕಾರ ಸಂಘದ ನಿರ್ದೇಶಕರು ತಾವೆಲ್ಲರೂ ಕೂಡ ಒತ್ತಡ ಮಾಡಿ, ಆ ನಿರ್ದೇಶಕರ ಮೇಲೆ ಒತ್ತಡ ಹಾಕಿ ನೀವು ಅಲ್ಲೊಂದು ಬ್ರಾಂಚ್ ಮಾಡಿ ಇದೇ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಕೌಂಟ್ರು ಮತ್ತು ಹಣ ಆಡಳಿತ ಮಂಡಳಿ ಹಾಗೆ ಒಂದು ನಡೆದಿರುವ ಎಲ್ಲ ಗ್ರಾಮಸ್ಥರು ಮತ್ತು ಸದಸ್ಯರಿಗೆ ನಮಸ್ಕಾರ. ನಮ್ಮ DCC ಬ್ಯಾಂಕು ಮತ್ತು ಟ್ಯಾಕ್ಸ್ಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಸದಸ್ಯರಿಗೆ ಕೊಂಡಿಯಾಗಿರ್ತವೆ. ಅಂದರೆ ನಮ್ಮಲ್ಲಿ ಸಿಗುವಂತಹ ಸಾಲಗಳು ಡೈರೆಕ್ಟಾಗಿ ಕೂಡ ಕೊಡ್ತೀವಿ, ಟ್ಯಾಕ್ಸ್ ಮುಖಾಂತರ ಕೂಡ ಕೊಡ್ತೀವಿ. ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಅದರಲ್ಲೂ ಮಹಿಳಾ ಸಬಲೀಕರಣಕ್ಕೋಸ್ಕರ
ನಮ್ಮಲ್ಲಿ 5 ಲಕ್ಷದವರೆಗೂ 0% ಬಡ್ಡಿ ಮಹಿಳಾ ಸಾಲ ಕೊಡ್ತೀವಿ. ಅದನ್ನ 15 ಲಕ್ಷದವರೆಗೂ ಕೊಡ್ತೀವಿ. ಕೃಷಿ ಸಾಲ ಮತ್ತು ಕೃಷಿಯೇತರ ಸಾಲಗಳು ಕೊಡ್ತೀವಿ. ಕೃಷಿ ಸಾಲ ಬಂದಾಗ KCC ಸಾಲ ಇರ್ಬೋದು, ಹಸು ಸಾಲ, ಕುರಿ ಮೇಕೆ ಸಾಕಾಣಿಕೆಗಾಗಿ ಕೊಡ್ತೀವಿ. ಕೃಷಿಯೇತರ ಸಾಲಗಳು ಬಂದಾಗ ಚಿನ್ನದ ಮೇಲೆ ಸಾಲ, ಮನೆ ಸಾಲ, ವಾಹನ ಸಾಲ, ಈ ಥರದ ಸಾಲಗಳು ಇರ್ತವೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲರಿಗೂ ವಂದನೆಗಳು. ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಈವರೆಗೂ ನಮ್ಮ ಬ್ಯಾಂಕಿನ ಕೆಲಸಗಳು ನಡೀತಾ ಇರಲಿಲ್ಲ. ಈಗ ಉದ್ಘಾಟನೆ ಆಗಿರೋದ್ರಿಂದ ಎಲ್ಲ ಸಕಲ ಪಂಚಾಯಿತಿ ಸದಸ್ಯರುಗಳು ಅಥವಾ ಜನಗಳು ನಮ್ಮ ಬ್ಯಾಂಕಿಂಗ್ನಲ್ಲಿ ಅಕೌಂಟ್ ಮಾಡಿಕೊಂಡು ಅಭಿವೃದ್ಧಿ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೋರ್ಕೊತೀವಿ. ನಾವು ಪ್ರಾರಂಭಿಸೋದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಣ್ಣ ಅಂತೇಳಿ ಚರ್ಚೆ ಮಾಡಿದ್ರು. ಆ ಕೆಲಸವನ್ನು ಮೊದಲು ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ತಾಕೀತು ಮಾಡಿದ್ವಿ. ಅದೇ ರೀತಿ ಈ ಒಂದು ಸಂಘಕ್ಕೆ ಈಗ ಅವರ ಪರವಾದಂಥ ಸರ್ಕಾರ ಇದೆ, ಅವರು ಸಹ ಒಂದು ಮುಖಂಡರಾಗಿರೋದ್ರಿಂದ, ಈಗ ನಾಗರಾಜಣ್ಣವರು, ಕೃಷ್ಣಮೂರ್ತಿ ಅವರು ಎಲ್ಲ ಇರೋದ್ರಿಂದ ನಮ್ಮ ಹೌಸಿಂಗ್ ಬೋರ್ಡು ಏನು ಗೃಹ ಮಂಡಳಿಯವರು ಈಗ ನಮ್ಮ ಪಂಚಾಯತಿನಲ್ಲಿ ಲೇಔಟ್ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಸಹಕಾರ ಸಂಘಕ್ಕೆ ಒಂದು 3-4 ಗುಂಟೆ ಜಮೀನನ್ನು ನಾನು ಮಂಜೂರು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಅವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಹಕಾರ ಸಂಘಕ್ಕೆ ಅಂತ ಒಂದು ಆಸ್ತಿ ಸಿಕ್ಕಿದ್ರೆ ಇದು ಇನ್ನೂ ಉತ್ತುಂಗದ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ಆ ಕೆಲಸವನ್ನು ನೀನು ಮೊದಲು ಮಾಡಬೇಕಪ್ಪ. ಮತ್ತು ಬ್ಯಾಂಕಿಂಗ್ ಶಾಖೆಯನ್ನ ಈ ಒಂದು ಸುಸಜ್ಜಿತವಾಗಿ ಮಾಡಿ ನೀನು ಇದಕ್ಕೆ ಚಾಲನೆ ಕೊಡಬೇಕು ಅನ್ನೋ ಜವಾಬ್ದಾರಿಗಳನ್ನು ನಾವು ಕೊಟ್ಟಿದ್ವಿ. ಅದರಂತೆ ಇವತ್ತು ಸಹಕಾರ ಸಂಘದಲ್ಲಿ ಸುಮಾರು 8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತನ್ನ ಸ್ವಂತ ದುಡ್ಡಿನಲ್ಲಿ ಯಾವುದೇ ಸಹಕಾರ ಸಂಘಕ್ಕೆ 1 ರೂಪಾಯಿ ವೆಚ್ಚ ಭರಿಸದೆ ಅವರು ವೈಯಕ್ತಿಕವಾಗಿ ಮಾಡಿ ಇವತ್ತು ಈ ಶಾಖೆಯನ್ನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಏಕಮೇವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಮುಂದಿನ ದಿನಗಳಲ್ಲಿ ತಾವು ಏನು ಮಾತು ಕೊಟ್ಟಿದ್ರಿ ಈ ಗೃಹ ಮಂಡಳಿನಲ್ಲಿ ಇದಕ್ಕೊಂದು ನಿವೇಶನವನ್ನ ಆಸ್ತಿಯನ್ನ ನೀವು ಕೊಡಿಸ್ತೀರಾ. ಆ ನಿಟ್ಟಿನಲ್ಲಿ ನೀವು ನಾಗರಾಜಣ್ಣವರು ಎಲ್ಲರೂ ಶತಪ್ರಯತ್ನ ಪಟ್ಟು ಆ ಆಸ್ತಿಯನ್ನ ನಮ್ಮ ಸಹಕಾರ ಸಂಘಕ್ಕೆ ಮಾಡುವ ಮುಖೇನ ಈ ಒಂದು ಚಿಕ್ಕಹೊಸಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿದಾಯಕವಾಗಿ ಸಾಗಲಿಕ್ಕೆ ಎಲ್ಲರೂ ನೀವು ಸಹಕರಿಸ್ತೀರಾ, ಅನುವು ಮಾಡಿಕೊಡ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಚಿಕ್ಕಹೊಸಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಈ ನವೀಕೃತ ಕಟ್ಟಡ ಮತ್ತೆ ಗಣಕೀಕೃತ ಬ್ಯಾಂಕಿಂಗ್ ಶಾಖೆ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ಹಿರಿಯರು ಮತ್ತು ಈ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಹಿರಿಯ ಮುಖಂಡರು, ಯುವ ಮುಖಂಡರು, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂಥ ನಮ್ಮ ಸ್ತ್ರೀ ಶಕ್ತಿ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಒಂದು ಬ್ಯಾಂಕಿಂಗ್ ಶಾಖೆ ಇವತ್ತಿಂದ ನಾಳೆಯಿಂದ ಓಪನ್ ಆಗಿದೆ. ದಯವಿಟ್ಟು ನಾವು ಎಷ್ಟೋ ಖರ್ಚು ಮಾಡಿ ಮಾಡೋದಲ್ಲ ಮುಖ್ಯ, ನೀವು ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸ್ಬೇಕು. ಜೊತೆಗೆ ನೀವೆಲ್ಲ ಹಣಕಾಸಿನ ವ್ಯವಹಾರನ ಈ ನಮ್ಮ ಬ್ಯಾಂಕ್ನಲ್ಲೇ ಮಾಡಬೇಕು. ಯಾಕಂದ್ರೆ ಇದು ನಿಮ್ಮದೇ ಬ್ಯಾಂಕು. ಈ ಬ್ಯಾಂಕ್ ಅಭಿವೃದ್ಧಿ ಆದರೆ ನಮ್ಮ ಪಂಚಾಯಿತಿ ಎಲ್ಲರೂ ಅಭಿವೃದ್ಧಿ ಆದಂಗೆನೆ ಅಂತ ಈ ಸಂದರ್ಭದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, ಈ ಒಂದು ಅಧ್ಯಕ್ಷ ಸ್ಥಾನ ಆನಂದಣ್ಣವ್ರು ಹೇಳಿದಾಗೆ ಪಕ್ಷಾತೀತವಾಗಿ ನನಗೆ ಬಂದಿತ್ತು. ಇಲ್ಲಿ ಯಾವುದೇ ಚುನಾವಣೆ ಪ್ರಕ್ರಿಯೆ ಆಗಲಿ ಇನ್ನೊಂದಾಗಲಿ ಏನೂ ನಡೆದಿಲ್ಲ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು, ಎರಡೂ ಪಕ್ಷದ ಮುಖಂಡರು ಕೃಷ್ಣಮೂರ್ತಿ ಮೇಲೆ ಒಂದು ನಂಬಿಕೆ ಇಟ್ಟು, ನೋಡಪ್ಪ ನೀನೇನೋ ಒಂದು ಮಾಡ್ತೀಯಾ, ಯುವಕ ಇದೆಯಾ, ನೀನೊಂದು ಜವಾಬ್ದಾರಿ ತಗೋ ಅಂತೇಳಿ ನನಗೆ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಆ ಜವಾಬ್ದಾರಿಯುತವಾಗಿ ನನ್ನ ಸ್ಥಾನಕ್ಕೆ ಬೆಲೆ ತರುವಂಥ ಕೆಲಸನ ನಾನು ಮಾಡ್ತೇನೆ ಖಂಡಿತ. ಮತ್ತೆ ನಮ್ಮ ದೊಡ್ಡಪ್ಪ ಅವರು ನಾಗರಾಜಣ್ಣವ್ರು ಹೇಳ್ದಂಗೆ ಇಂಡೋವಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕಿಂಗ್ ಶಾಖೆ ಆಗಲಿ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲೇ ಆ ಕಟ್ಟಡನ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದು ಆಗುತ್ತೆ. ಜೊತೆಗೆ ನಾನು ಇನ್ನೂ ಒಂದು ಆಸೆ ಇದೆ, ನಮ್ಮ ಇಲ್ಲಿ ಅತಿ ಹೆಚ್ಚಾಗಿ ರೇಷನ್ ಕಾರ್ಡ್ BPL ಕಾರ್ಡ್ಸ್ ಎಲ್ಲ ಇದೆ. ಒಂದು 4-5 ಕಡೆ ಇಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಆಲ್ರೆಡಿ ಈಗ ರೇಷನ್ ಅನ್ನು ಮಾರಾಟ ಆಗ್ತಾ ಇದೆ. ನನ್ನ ಅವಧಿನಲ್ಲೇನೆ ಎಲ್ಲ ಸ್ವಂತ ಕಟ್ಟಡಗಳನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾ, ಎಲ್ಲ ಈ ಒಂದು ಅಧ್ಯಕ್ಷ ಸ್ಥಾನದ ಜೊತೆಗೆ ನಿಮ್ಮೆಲ್ಲ ಸಹಕಾರನೂ ಬೇಕು. ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಬರೀ ಒಬ್ಬರಿಂದ ಆದರೆ ಆಗಲ್ಲ. ಪಕ್ಷಾತೀತವಾಗಿ ನೀವೆಲ್ಲ ಸಹಕಾರ ನಮ್ಮ ಜೊತೆ ಸಿಗ್ತೀರಿ. ಸ್ತ್ರೀ ಶಕ್ತಿ ಸಂಘಗಳಿಗೆ ಇನ್ಮೇಲೆ ನಮ್ಮ ವ್ಯವಸ್ಥಾಪಕರು ಹೇಳ್ತಿದ್ರು, ಇದೇ ಬ್ಯಾಂಕಿನ ಮುಖಾಂತರ 10ರಿಂದ 15 ಲಕ್ಷ ಎಷ್ಟೇ ಸಂಘ ಬರಲಿ ಅವ್ರಿಗೆಲ್ಲ ಲೋನ್ ಕೊಡೋ ಮುಖಾಂತರ ಇಲ್ಲಿಂದಾನೇ ಪ್ರಾರಂಭ ಆಗಲಿ. ನೀವು ಯಾವುದೇ ಕಮರ್ಷಿಯಲ್ ಬ್ಯಾಂಕು ಇನ್ನೊಂದು ಬ್ಯಾಂಕ್ಗಳಿಗೆ ದಯವಿಟ್ಟು ಹೋಗಿ ಅಲ್ಲಿ ಲೋನ್ ಮಾಡಿ ಇದು ಮಾಡೋದು ಬೇಡ. ನಿಮ್ಮ ಪಕ್ಕದಲ್ಲೇ ಬ್ಯಾಂಕ್ ಇದೆ, ಇಲ್ಲೇ ನಾಳೆಯಿಂದ ನೀವು ಸ್ತ್ರೀ ಶಕ್ತಿ ಸಂಘಗಳನ್ನ ಖಾತೆಯನ್ನು ತೆರೆದು ಪ್ರತಿಯೊಬ್ಬರಿಗೂ ಅದು ಎಷ್ಟು ಲಕ್ಷ ಆದರೂ ಇಲ್ಲೇ ಲೋನ್ ಆಗೋ ಥರ ವ್ಯವಸ್ಥೆ ಮಾಡಿಕೊಡ್ತೀವಿ.
ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಎಲ್ರಿಗೂ ಧನ್ಯವಾದಗಳು. ವ್ಯವಹಾರ ಸೇವಾ ಸಹಕಾರ ಸಂಘ ನಿಯಮಿತ ಈ ಒಂದು ಬ್ಯಾಂಕ್ ನವೀಕೃತ ಕಟ್ಟಡ ಮತ್ತು ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಒಂದು ನಮ್ಮ 21 ಹಳ್ಳಿ 25 ಹಳ್ಳಿ ಬ್ಯಾಂಕ್ನ ವ್ಯಾಪ್ತಿಗೆ ಹಳ್ಳಿಗೆ ಬರ್ತದೆ. ಈ ಹಳ್ಳಿನಲ್ಲಿ ಎಲ್ಲೂ ಒಂದು ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ, ಈಗ ಮಾಡಿದ್ದೀವಿ. ದಯವಿಟ್ಟು ನಮ್ಮ 25 ಹಳ್ಳಿಯ ಎಲ್ಲ ಸಾರ್ವಜನಿಕರು ಈ ಬ್ಯಾಂಕಿನ ಗ್ರಾಹಕರಾಗಿ ಇಲ್ಲಿ ಒಂದು ಹಣಕಾಸಿನ ವ್ಯವಹಾರನ ಅದನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ, ಜೊತೆಗೆ ನಾನು ಒಂದು ಅಧ್ಯಕ್ಷ ಸ್ಥಾನ ಒಂದು 3-4 ತಿಂಗಳಿಂದ ಸಿಕ್ತು. ಈ ಅಧ್ಯಕ್ಷ ಸ್ಥಾನ ಸಿಗಬೇಕಾದ್ರೆ ಯಾವುದೇ ಚುನಾವಣೆ ಪ್ರಕ್ರಿಯೆ ಆಗಲಿಲ್ಲ. ಎಲ್ಲರೂ ಪಕ್ಷಾತೀತವಾಗಿ ನನ್ನ ಅಧ್ಯಕ್ಷ ಮಾಡಿದ್ರು. ಈ ಅಧ್ಯಕ್ಷ ಸ್ಥಾನ ಆದಮೇಲೆ ನಾನು ಒಂದು ಬ್ಯಾಂಕಿಗೆ ಒಂದು ಸೇವೆ ಸಲ್ಲಿಸಬೇಕು ಅಂತೇಳಿ ಈ ಒಂದು ಎಲ್ಲ ನವೀಕೃತವಾದ ಬ್ಯಾಂಕ್ನ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಆಡಳಿತ ಮಂಡಳಿಯನ್ನು ಹಾಗೆ ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ಮತ್ತು ನಾಳೆಯಿಂದ ನಮ್ಮ ಇಲ್ಲಿ ಹೆಚ್ಚು ಕಡಿಮೆ ಒಂದು 90ರಿಂದ 100 ಸ್ತ್ರೀ ಶಕ್ತಿ ಸಂಘಗಳಿದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅವರೆಲ್ಲರೂ ಇಲ್ಲೇ ನಮ್ಮ ಮುಂದಿನ ದಿನಗಳಲ್ಲಿ ಹಣಕಾಸಿನ ವ್ಯವಹಾರ ಮತ್ತು ಖಾತೆ ತೆರೆದು ಇಲ್ಲೇ ಮಾಡಲಿ, ಮತ್ತು ಎಲ್ಲ ಗ್ರಾಹಕರು ಇಲ್ಲೇ ಸೇವೆ ಮಾಡಲಿ, ಇಲ್ಲೇ ಮಾಡಲಿ ಅಂತ ಕೇಳ್ಕೊಳ್ತಾ, ಮತ್ತು ಅತಿ ಶೀಘ್ರದಲ್ಲೇ ನಮ್ಮ ಇಂಡ್ವಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕ್ನ ಶಾಖೆಯನ್ನು ಕೂಡ ತೆರೆದಿದ್ದೇವೆ. ಇದರಲ್ಲಿ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಸುಮಾರು 2000 ಎಕರೆ ಅಕ್ವೈರ್ ಆಗಿದೆ. ತುಂಬ ಹಣಕಾಸಿನ ವ್ಯವಹಾರ ಅಲ್ಲಿದೆ. ಈಗ ನಾವು ಇಲ್ಲಿಂದ ಒಂದು ಬ್ಯಾಂಕಿಗೆ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋಗಬೇಕಾದ್ರೆ 10ರಿಂದ 15 ಕಿಲೋಮೀಟರ್ ಹೋಗಬೇಕು. ನಮ್ಮ ಹಳ್ಳಿ ವ್ಯಾಪ್ತಿನಲ್ಲೇ ಒಂದು ಬ್ಯಾಂಕ್ ಇದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಬ್ಯಾಂಕ್ನ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಬೇಕು ಅಂತೇಳಿ ಎಲ್ಲರೂ ಕೇಳ್ಕೊಳ್ತೀನಿ. ಸಹಕಾರ ಸಂಘ ಬ್ಯಾಂಕಿಂಗ್ ಇತ್ಯಾದಿಯಿಂದ ಈಗಿನ ಮಟ್ಟಕ್ಕೆ ಬ್ಯಾಂಕಿಂಗ್ ವ್ಯವಹಾರ ನಡೆದಿದ್ದು ನವೀಕೃತವಾದಂಥ ಕೇಂದ್ರ ವ್ಯವಹಾರ ನಡೆದಿದ್ದು, ಅದಕ್ಕೆ ಆಡಳಿತ ಮಂಡಳಿ ಮತ್ತು ಬ್ಯಾಂಕಿನ ನಾವು ಕೇಳಿಕೊಂಡಿದ್ದೇವೆ. ಅವರು ಗಣಕೀಕೃತ ಬ್ಯಾಂಕಿನ ವ್ಯವಹಾರನ ಮುಂದುವರಿಸುವಂತೆ ಹೇಳಿದ್ದಾರೆ. ಹಾಗೂ ಇದುವರೆಗೂ ಈ ನಮ್ಮ ಬ್ಯಾಂಕಿಂಗು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಿರಲಿಲ್ಲ. ಈಗ ನಾವು 3 ತಿಂಗಳಿಂದ ಆಯ್ಕೆಯಾಗಿದ್ದ ಮೇಲೆ ಅದರಲ್ಲೂ ನಮ್ಮ ಅಧ್ಯಕ್ಷರ ಸಮ್ಮುಖದಿಂದ ಈ ವೇಳೆಗೆ ಅಭಿವೃದ್ಧಿ ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಬ್ಯಾಂಕಿಂಗ್ ವ್ಯವಹಾರಗಳು ಸುತ್ತಮುತ್ತ ಗ್ರಾಮಸ್ಥರು, ಸ್ತ್ರೀ ಸಂಘಗಳು ಹಾಗೂ ಜನತೆ, ರೈತರು ಪರವಾಗಿ ಬ್ಯಾಂಕಿಂಗ್ ಅಕೌಂಟ್ಗಳನ್ನ ಖಾತೆ ಓಪನ್ ಮಾಡಿಕೊಂಡು ಮುಂದುವರಿಸಬೇಕಾಗಿ ಕೋರ್ಬೋದು. ಸಂಘದ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಈಗಾಗಲೇ ಅವರು ಏನು ಪ್ರೆಸ್ ಮೀಟ್ ಮುಖಾಂತರ ತಮಗೆ ಅವರ ಅಂಶಗಳನ್ನ ಹೇಳಿದ ಪ್ರಕಾರ ರೈತರು ಸಹ ಅವರಿಗೆ ಸಹಕಾರ ಕೊಟ್ಟು ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ನ ಹಣಕಾಸಿನ ವಹಿವಾಟುಗಳನ್ನು ಇದೇ ಬ್ಯಾಂಕ್ನಲ್ಲಿ ಮಾಡ್ತಾ ಮಾಡಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಜನರು ಈ ಸಹಕಾರ ಸಂಘಕ್ಕೆ ಸಹಕಾರ ಕೊಡಬೇಕು. ಅದೇ ರೀತಿ ಏನು ಇದು ಸಣ್ಣದಿರ್ಬೋದು, ಏನು ವ್ಯವಸಾಯ ಸೇವಾ ಸಹಕಾರ ಸಂಘ, ಅದು ಮುಂದೆ ಕೂಡ ಅವರ ಭವಿಷ್ಯನ ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಆಗೋದರಲ್ಲಿ ತಪ್ಪಿಲ್ಲ. ಆದ್ದರಿಂದ ಮುಂದೆ ಏನು ಇಂಡ್ವಾಡಿನಲ್ಲಿ ಬ್ರಾಂಚ್ ಆಫೀಸು ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದೇ ಆದರೆ ಇಲ್ಲಿನ ಏನು ಸಹಕಾರ ಸಂಘದ ಎಲ್ಲ ಸಹಕಾರ ಸದಸ್ಯರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಜನರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿ, ಈ ಸಂಘ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಶುಭವನ್ನು ಹಾರೈಸ್ತೀವಿ.